ನಮಸ್ಕಾರ ವೀಕ್ಷಕರೇ, ಜ್ಞಾನ ದೇಗುಲ ಜಾಲತಾಣಕ್ಕೆ ಆಧಾರದ ಸ್ವಾಗತ. ಇಂದು 8ನೇ ತಾರೀಕು ಏಪ್ರಿಲ್ 2026 ಬುಧವಾರ. ಈ ದಿನದ ತಿಥಿ, ವಾರ, ಯೋಗ, ನಕ್ಷತ್ರ, ಕರಣಗಳ ವಿವರ ಹೀಗಿದೆ. ವಾರ ಬುಧವಾರ, ಮಾಸ ಅಂದರೆ ತಿಂಗಳು ಚೈತ್ರ ಮಾಸ, ಕೃಷ್ಣ ಪಕ್ಷ ಅಂದರೆ ಬಹುಳ ಪಕ್ಷ, ತಿಥಿ ಬಹುಳ ಷಷ್ಠಿ, ಚೈತ್ರ ಬಹುಳ ಷಷ್ಠಿ ಅಂತ ಹೇಳ್ತಾರೆ. ಮತ್ತು ನಕ್ಷತ್ರ ಮೂಲ ನಕ್ಷತ್ರ, ಯೋಗ ವೆರಿಯಾನ್ ಯೋಗ ಅಂತ, ವೆರಿಯಾನ್ ಅಂತಕ್ಕಂಥದ್ದೊಂದು ಯೋಗ, ಕರ್ಣ ವಾಣಿಜ್ಯಕರಣ, ಸೌರಮಾನ 25, ಸೌರಮಾನ ರೀತಿಯ ಇದು 25ನೇ ದಿನ ಅಂತಕ್ಕಂಥದ್ದು. ಕಾಲದ ವಿವರಗಳು: ಸೂರ್ಯೋದಯ ಸುಮಾರು 6 ಗಂಟೆ 8 ನಿಮಿಷಕ್ಕೆ, ಸೂರ್ಯಾಸ್ತಮಾನ ಸುಮಾರು 6 ಗಂಟೆ 40 ನಿಮಿಷಕ್ಕೆ, ರಾಹುಕಾಲ 12:21 1:53, ಯಮಗಂಡ ಕಾಲ 7:30 9, ಗುಳಿಕಾಲ 10:30 12. ಇನ್ನು ಪಂಚಾಂಗದ 5 ಅಂಗಗಳ ಸರಳವಾದ ಒಂದು ಮಾಹಿತಿ ನೋಡೋಣ. ತಿಥಿ ಷಷ್ಠಿ, ಶಕ್ತಿ, ಸಾಧನೆ ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಯಶಸ್ಸು ಸಿಗುವ ದಿನ. ಷಷ್ಠಿ ತಿಥಿ ಭಾಳ ಒಳ್ಳೆಯ ದಿನ. ವಾರ ಬುಧವಾರ, ಬುದ್ಧಿ, ಸಂವಹನ ಮತ್ತು ವ್ಯವಹಾರಗಳಿಗೆ ಅನುಕೂಲವಾದ ವಾರ. ನಕ್ಷತ್ರ ಮೂಲ ನಕ್ಷತ್ರ, ಮೂಲ ಕಾರಣವನ್ನು ಅರಿಯುವ ಶಕ್ತಿ ಅಂತ ಹೇಳ್ಬೋದು, ಆತ್ಮಚಿಂತನೆಗೆ ಉತ್ತಮವಾದ ನಕ್ಷತ್ರ. ವರಿಯಾನ್ ಯೋಗ ಸ್ವಲ್ಪ ಶಾಂತ, ನಿಧಾನವಾಗಿ ಮಾಡಿದ ಕೆಲಸಗಳಿಗೆ ಉತ್ತಮ ಫಲ ನೀಡುವಂಥ ಯೋಗ ಇದು. ಕರ್ಣ ವಾಣಿಜ್ಯಕರಣ, ವ್ಯಾಪಾರ ವ್ಯವಹಾರಗಳಿಗೆ ಬಹಳ ಅನುಕೂಲಕರವಾದ್ದು. ಸೌರ ಮೀನ 25 ಅಂದರೆ ಸೂರ್ಯ ಮೀನರಾಶಿಯಲ್ಲಿ ಸಂಚರಿಸುತ್ತಿರುವ 25ನೇ ದಿನ. ಇದು ಸೂರ್ಯಾಧಾರಿತ ಕಾಲಗಣನೆಯ ಒಂದು ಭಾಗ. ಋತು ಬದಲಾವಣೆ ಮತ್ತು ಸಮಯದ ಸೂಚನೆಯಲ್ಲಿ. ಇಂದಿನ ವಿಶೇಷ: ಮದ್ದೂರು ನರಸಿಂಹ ರಥೋತ್ಸವ. ಶ್ರೀ ನರಸಿಂಹಸ್ವಾಮಿಯನ್ನು ಭವ್ಯ ರಥೋತ್ಸವದಲ್ಲಿ ಭಕ್ತರು ರಥವನ್ನು ಎಳೆಯುತ್ತಾ ಆಶೀರ್ವಾದ ಪಡೀತಾರೆ ಅಂತಕ್ಕಂಥದ್ದೊಂದು. ಬ್ರಹ್ಮಾವರ ರಥೋತ್ಸವ ಅಂತಕ್ಕಂಥ, ಬ್ರಹ್ಮಾವರ ಅಂತಕ್ಕಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಕಾಣಿಸುತ್ತೆ. ಅಲ್ಲಿ ದೇವಾಲಯದ ಒಂದು ಭವ್ಯ ಉತ್ಸವ ಇದೆ. ಭಕ್ತಿ, ಸಂಗೀತ ಮತ್ತು ಸಂಪ್ರದಾಯದ ಸಂಭ್ರಮ. ಈ ದಿವಸದಲ್ಲಿನ ಆಧ್ಯಾತ್ಮಿಕ ಸೂಚನೆ ಏನೆಂದರೆ, ಮೂಲ ನಕ್ಷತ್ರ ಒಳಗಿನ ಸತ್ಯವನ್ನು ಅರಿಯುವ ದಿನ. ಬುಧವಾರ ಬುದ್ಧಿವಂತಿಕೆ ಮತ್ತು ಶಾಂತ ಮನಸ್ಸು, ಯಶಸ್ಸು ಇದರಿಂದ ಸಿಗುತ್ತೆ ಅಂತಕ್ಕಂಥದ್ದು. ಒಟ್ಟಿನಲ್ಲಿ ಆತ್ಮಚಿಂತನೆಗೆ ಉತ್ತಮವಾದ ರಥೋತ್ಸವಗಳಿಂದ ಭಕ್ತಿ ವಾತಾವರಣ ಸೃಷ್ಟಿಯಾಗಿರ್ತಕ್ಕಂಥ, ಶಾಂತವಾಗಿ ಕಾರ್ಯ ಮಾಡಿದರೆ ಯಶಸ್ಸು ಸಿಗುವಂಥ ದಿನ ಬುಧವಾರ. ಈ ದಿನ ನಿಮ್ಮೆಲ್ಲರ ಜೀವನದಲ್ಲಿ ಜ್ಞಾನ, ಶಕ್ತಿ ಮತ್ತು ಸಮತೋಲನ ತರಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ದಿನದ ಪಂಚಾಂಗದ ವಿವರವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೇವೆ. ಎಂದಿನಂತೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ಸ್ ಬಾಕ್ಸ್ನಲ್ಲಿ ತಮ್ಮ ಕಮೆಂಟ್ಸ್ಗಳನ್ನು ಮುಗಿಸಿ ಕೇಳ್ಕೊಳ್ತಾ ನಮಸ್ಕಾರ ವೀಕ್ಷಕರೇ.